ಹೇಗಿದೆ ಅಂತ ಹೇಳ್ತೀನಿ. ಬಾಂಗ್ಡಾ ಫಿಶ್ ಫ್ರೈ ನೋಡಿ ಹೇಗಿದೆ. ಇದಕ್ಕೆ ಫಸ್ಟ್ ನಿಂಬೆಹಣ್ಣು ಹಿಂಡ್ಕೊಬೇಕು. ನೋಡಿದ್ದಾನೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಡಾ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ನೋಡಿ, ಇದು 1 kg ಬಾಂಗ್ಡಾ ಫಿಶ್ಶು. ಇದನ್ನು ನೀಟಾಗಿ ವಾಶ್ ಮಾಡಿ ಮತ್ತು ಈ ಥರ ಕಟ್ ಮಾಡಬೇಕು. ಇದು ಈ ಥರ ಮಾಡೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಮಸಾಲೆ ಹಿಡ್ಕೊಳ್ಳುತ್ತೆ. ನೋಡಿ, ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣೆಲ್ಲ ಹಾಕಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಯಾಕಂದರೆ ಇದು ತುಂಬ ಹೊಲಸಿರುತ್ತೆ, ಸ್ಮೆಲ್ ಜಾಸ್ತಿ ಇರುತ್ತೆ. ಅದರಿಂದ ಇದು 2 ರಿಂದ 3 ಸಲ ವಾಶ್ ಮಾಡಬೇಕು. ಇದು 1 kg ಫಿಶ್ಶು. ಇದನ್ನು ನಾವು ತವಾ ಫಿಶ್ ಫ್ರೈ ಮಾಡ್ತಾ ಇರೋದು. ಇದಕ್ಕೆ ಏನೇನು ಪದಾರ್ಥ ಕೊಡಬೇಕು ಅಂತೆಲ್ಲ ನೋಟ್ ಮಾಡ್ಕೊಂಡು ಬನ್ನಿ. ಇವಾಗ ಬಾಂಗ್ಡಾ ಫಿಶ್ ಫ್ರೈಗೆ ಇದು ಮ್ಯಾರಿನೇಷನ್ ಮಾಡಬೇಕು, ಮಸಾಲೆ ರೆಡಿ ಮಾಡ್ಕೊಬೇಕು. ಇದಕ್ಕೆ ಏನೇನು ಮಸಾಲೆ ಹಾಕ್ಕೊತೀವಿ, ಹೇಗೆ ಮಿಕ್ಸ್ ಮಾಡ್ತೀರಿ ಅಂತ ನೋಡೋಣ ಬನ್ನಿ. ಏನೇನು ಪದಾರ್ಥ ಕೊಡಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಖಾರದ ಪುಡಿ ಹಾಕೊಳ್ಳಿ 1 ಸ್ಪೂನು. ಖಾರ ಜಾಸ್ತಿ ನೋಡ್ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. ಖಾರದ ಪುಡಿ 1 ರಿಂದ 1.5 ಸ್ಪೂನು. ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಪೆಪ್ಪರ್ ಪೌಡ್ರು, 1/2 ಸ್ಪೂನು ಗರಂ ಮಸಾಲ ಹಾಕೊಳ್ಳಿ. 1/2 ಸ್ಪೂನ್ ಅಷ್ಟು ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಹುಣಸೆಹಣ್ಣು ರಸ, ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣು ಉಂಡೆ ಅಷ್ಟು ತೊಗೊಂಡಿದ್ದೀವಿ. ಅದ್ರದ್ದು ರಸನ ಇದಕ್ಕೆ ಹಾಕ್ತಾ ಇದೀವಿ. ಬೇಕಾದ್ರೆ ನೀವು ನಿಂಬೆಹಣ್ಣು ರಸ ಹಾಕ್ಬೋದು, ವಿನಿಗರ್ ಹಾಕ್ಬೋದು. ನಾವು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀವಿ. ಹುಣಸೆಹಣ್ಣು ರಸ ಹಾಕಿದ್ರೆ ಅದನ್ನು ನಿಮಗೆ ಹುಳಿ ಫ್ಲೇವರ್ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದು ಸ್ವಲ್ಪ ಫಿಶ್ ಫ್ರೈ ಮಸಾಲ ಬೇಕಾದ್ರೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೊಬೋದು, ಬೇಡಾದ್ರೆ ಬಿಡ್ಬೋದು. ಸಾಕು. ಫಿಶ್ ಫ್ರೈ ಮಸಾಲ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫಿಶ್ ತವಾ ಫ್ರೈ. ಇದು ಡೀಪ್ ಫ್ರೈ ಇರಲ್ಲ. ಡೀಪ್ ಫ್ರೈ ಇನ್ನೊಂದು ಸಿಕ್ಕಿನದಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ. ಇದು ಬಂದ್ಬಿಟ್ಟು ತವಾ ಫ್ರೈ, ತುಂಬ ಚೆನ್ನಾಗಿರುತ್ತೆ. ಇದು ಮಂಗಳೂರು ಸ್ಟೈಲ್ ಬೇರೆ ಬರುತ್ತೆ. ಮತ್ತು ಇನ್ನೊಂದು ಡೀಪ್ ಫ್ರೈ ಕಬಾಬ್ ಥರ ಮಾಡ್ತಾರೆ. ಇದು ತವಾ ಫ್ರೈ. ಈ ಥರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮಸಾಲಾನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಬಾಂಗ್ಡಾ ಫಿಶ್ ಫ್ರೈಗೆ ಏನು ಬಂದರೆ ಫಸ್ಟ್ ನೀವು ನೀಟಾಗಿ ಮಸಾಲ ಮಾಡಿಕೊಂಡು ಇದಕ್ಕೆ ಫಿಶ್ಗೆ ಎಲ್ಲ ನೀಟಾಗಿ ಮಸಾಲ ಹಾಕ್ಬಿಟ್ಟು ಎಷ್ಟು ಅವರ್ ನೀವು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ನಿಮಗೆ ಫಿಶ್ ಫ್ರೈ ನಿಮಗೆ ಟೇಸ್ಟಾಗಿ ಬರುತ್ತೆ. ನಾವು ಇವಾಗ ಬೆಳಗ್ಗೆ ಮ್ಯಾರಿನೇಟ್ ಮಾಡಿರ್ತೀವಿ, ನಾವು ಸಂಜೆ ಮಾಡ್ಕೊಂಡು ತಿಂತೀವಿ. ಆವಾಗ ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಈ ಥರ ನಿಮಗೆ ರೆಡಿ ಆಗುತ್ತೆ ಪೇಸ್ಟ್. ಎಲ್ಲದಕ್ಕೂ ನೀಟಾಗಿ ಮಸಾಲಾನ ತುಂಬ್ತೀವಿ. ಈ ಥರ ಎಲ್ಲ ಫಿಶ್ಗೂ ನೀಟಾಗಿ ಎಲ್ಲ ಕಡೆ ಮಸಾಲಾನ ನೀಟಾಗಿ ತುಂಬಬೇಕು. ಈ ಥರ ಒಂದು ಕೈಲಿ ಎತ್ಕೊಬೇಕು. ಈ ಥರ ಸ್ವಲ್ಪ ಮಸಾಲ ತೊಗೊಬೇಕು. ನೀಟಾಗಿ ಎಲ್ಲ ಕಡೆ ನಿಮಗೆ ಎಲ್ಲೂ ಮಾಂಸ ಕಾಣಿಸ್ಬಾರ್ದು, ವೈಟಾಗಿ ಕಾಣಿಸ್ಬಾರ್ದು. ಆ ಥರ ಮಸಾಲಾನ ನೀಟಾಗಿ ನೀವು ತುಂಬಿದ್ರೆ ನಿಮಗೆ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಟೇಸ್ಟು. ಫಿಶ್ಗಳಲ್ಲಿ ಈ ಬಾಂಗ್ಡಾ ಮತ್ತು ಮತ್ತಿನೇ ತುಂಬ ಒಳ್ಳೆಯ ಫಿಶ್ಶು. ಎಲ್ಲ ಬೇರೆ ಫಿಶ್ಶು, ಅಂಜಲ್ ಫಿಶ್ಶು, ಪಾಂಪ್ಲೆಟ್ ಫಿಶ್ ಅವೆಲ್ಲ ಏನಂದರೆ ನಿಮಗೆ ರೇಟ್ ಜಾಸ್ತಿ, ಪ್ಲಸ್ ನಿಮಗೆ ಅದು ಟೇಸ್ಟ್ ಸಿಗುತ್ತೆ ಅಷ್ಟೇ. ಆದರೆ ಇದು ತುಂಬ ಮಕ್ಕಳಿಗೆ ಒಳ್ಳೆಯದು, ತುಂಬ ದೊಡ್ಡವ್ರಿಗೆ ಒಳ್ಳೆಯದು. ಈ ಮಂಗಳೂರವರಾಗಲಿ ಕೇರಳದವರಾಗಲಿ ತುಂಬ ಅಂದರೆ ಚುರುಕಿರ್ತಾರೆ. ಏನಕ್ಕಂದರೆ ಅವ್ರು ಈ ಥರ ಮೀನು ತಿಂತಾ ಇರ್ತಾರೆ. ಅವ್ರಿಗೆ ಮೀನು ಇಲ್ಲ ಅಂದರೆ ಇರೋಕ್ಕಾಗಲ್ಲ. ಅದಕ್ಕೆ ಅವ್ರು ಅಷ್ಟೊಂದು ಚುರುಕಾಗಿರ್ತಾರೆ. ಎಜುಕೇಷನಲ್ಲಿ ಆಗ್ಬೋದು, ಬಿಸ್ನೆಸ್ಸಲ್ಲಿ ಆಗ್ಬೋದು, ಎಲ್ಲದರಲ್ಲಿ ಅವರು ಕೇರಳದವರು ಮತ್ತು ಮಂಗಳೂರವರು ಜಾಸ್ತಿ. ಯಾಕೆ ಉಡುಪಿ ಅವರೆಲ್ಲ ಮೀನು ತಿನ್ನೋರು ಜಾಸ್ತಿ ಚುರುಕಾಗಿರ್ತಾರೆ ಅಂದರೆ ಇದಕ್ಕೇ.
ಕಣ್ಣಿಗೆ ಜಾಸ್ತಿ ಹಚ್ಚಿಬಿಡಿ, ಕಣ್ಣು ಉರಿಯುತ್ತೆ. ಫಿಶ್ ಕಣ್ಣಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಮಸಾಲ, ಕಣ್ಣು ಉರಿಯುತ್ತೆ, ಖಾರ ಇದೆಯಲ್ಲ. ನೋಡಿ ಫುಲ್ಲು ಎಲ್ಲದಕ್ಕೂ ಎಲ್ಲ ಫಿಶ್ಗೂ ನೀಟಾಗಿ ಮಸಾಲಾನ ತುಂಬಿದ್ದೀವಿ. ನೋಡಿ ಈ ಥರ ಇದೆ. ಇದು 1 kg ಫಿಶ್ಶು 3, 6, 8 ಫಿಶ್ ಬಂದಿದೆ. 8 ಸೈಜ್ ನೋಡ್ಕೊಂಡು ತೊಗೊಳ್ಳಿ, ಜಾಸ್ತಿ ಚಿಕ್ಕದು ತೊಗೊಬೇಡಿ. ಸ್ವಲ್ಪ ಮೀಡಿಯಮ್ ಸೈಜ್ ಇದ್ರು ಓಕೆ, ದೊಡ್ಡದಿದ್ರು ಅಷ್ಟೇ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇದನ್ನು ಮಸಾಲನೆಲ್ಲ ಈ ಥರ ನೀಟಾಗಿ ನೀವು ಮಸಾಲ ಹಾಕ್ಬಿಟ್ಟು ಎಷ್ಟು ಅವರ್ ಆಗುತ್ತೆ, 1 hour 2 hour, ಇಲ್ಲ ಬೆಳಗ್ಗೆ ಇಟ್ಟು ಮಧ್ಯಾಹ್ನ ಮಾಡ್ಕೊತೀನಿ, ಇಲ್ಲ ಮಧ್ಯಾಹ್ನ ಇಟ್ಟು ನೈಟ್ ಮಾಡ್ಕೊತೀನಿ. ಇದನ್ನು ಇವಾಗ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಮಾಡೋ ಟೈಮ್ಗೆ ನಿಮಗೆ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತೀವಿ. ಫ್ರೈ ಮಾಡೋ ಸಿಗೋಣ. ನೋಡಿ ಫ್ರಿಜ್ಜಿಂದ ಇವಾಗ ತೆಗ್ದಿದ್ದೀವಿ. 7 ರಿಂದ 8 hour ಇದು ಮ್ಯಾರಿನೇಟ್ ಆಗಿದೆ. ನಾವು ಅದನ್ನು ಬೆಳಗ್ಗೆ 11:30ಗೆ ಕಲಸಿಟ್ಟಿರೋದು. ಇವಾಗ 7 ಗಂಟೆ 7:30 ಆಗಿದೆ. ಮಿನಿಮಮ್ ಅಂದರೂ 7 ರಿಂದ 8 hour ಮ್ಯಾರಿನೇಟ್ ಆಗಿದೆ. ಇವಾಗ ಫಿಶ್ ಫ್ರೈ ಮಾಡೋದನ್ನ ಬನ್ನಿ. ಕೊಬ್ಬರಿ ಎಣ್ಣೆ ತಿನ್ನೋರು ಕೊಬ್ಬರಿ ಎಣ್ಣೆ ಹಾಕ್ಬೋದು. ನಾವು ಸನ್ಫ್ಲವರ್ ಆಯಿಲ್ನ ಹಾಕ್ತಾ ಇದ್ದೀವಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಒಳ್ಳೇದು ಹೆಲ್ತ್ಗೆ. ಕೊಬ್ಬರಿ ಎಣ್ಣೆ ತಿನ್ನೋರು ನಮಗೆ ಅದು ಕೊಬ್ಬರಿ ಎಣ್ಣೆ ನಮಗೆ ಇಷ್ಟ ಆಗಲ್ಲ, ಸೊ ನಾವು ಇದಕ್ಕೆ ಸನ್ಫ್ಲವರ್ ಆಯಿಲ್ನ ಹಾಕಿದ್ದೀವಿ. ನೋಡಿ ಫಿಶ್ ಹೆಂಗಿದೆ, ಈ ಸೈಜ್ ಇರ್ಬೇಕು ಫಿಶು. ನೋಡಿ ಇವಾಗ ತವ ಮೇಲೆ ಹಾಕ್ತೀವಿ. ಇನ್ನೊಂದು ಹಾಕು. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಬೇಯಿಸ್ರಿ, ಇಲ್ಲಾಂದ್ರೆ ಮೇಲೆ ಎಲ್ಲ ನಿಮ್ಗೆ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಫಿಶ್ ಇಷ್ಟಪಡೋರು, ಅದರಲ್ಲೂ ಬಾಂಗ್ಡಾ ಫಿಶ್ ಇಷ್ಟಪಡೋರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಅಂತೂ 100% ಫಿಶ್ ಲವರ್ಗೆ ಇಷ್ಟ ಆಗೇ ಆಗುತ್ತೆ. ನಂದೇನಂದ್ರೆ ಈ ಫಿಶ್ ಫ್ರೈ ಮಾಡ್ತಾ ಇದ್ರೆ ನಿಮಗೆ ಪಕ್ಕದ ರೋಡ್ವರೆಗೂ ನಿಮಗೆ ಆ ಸ್ಮೆಲ್ಲು ಘಮ ಹೋಗ್ತಾ ಇರುತ್ತೆ. ನಂದೇನಂದ್ರೆ ಮನೇಲೆಲ್ಲ ಘಾಟ್ ಇರುತ್ತೆ. ಫಿಶ್ ಫ್ರೈ ಯಾರೋ ಮನೇಲಿ ಫಿಶ್ ಫ್ರೈ ಮಾಡ್ತಾ ಇದಾರೆ ಅನ್ನೋದು ಇದು ಗೊತ್ತಾಗ್ಬಿಡುತ್ತೆ. ಆ ಥರ ಇರುತ್ತೆ ಫಿಶ್ ಫ್ರೈ ಇದು ಘಮ. ಈ ಥರ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಬೇಕು. ನೋಡಿ ಈ ಥರ ಒಂದು 2 ನಿಮಿಷ ಆದಮೇಲೆ ಒಂದು ಸೈಡ್ ತಿರ್ಸ್ಕೊಳ್ಳಿ ನಿಧಾನಕ್ಕೆ. ಒಂದು 2 ರಿಂದ 3 ನಿಮಿಷ ಒಂದು ಕಡೆ ನಿಧಾನಕ್ಕೆ ಬೇಯಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲಿ. ಈ ಥರ ನಿಧಾನಕ್ಕೆ ತಿರ್ಸ್ಕೊಬೇಕು. ನೋಡಿ ಈ ತರ ಹೆಂಗೆ ಫ್ರೈ ಆಗಿದೆ, ಈ ತರ ಕಲರ್ ಬರಬೇಕು ನಿಧಾನಕ್ಕೆ. ತುಂಬಾ ನಿಮಗೆ ರೋಸ್ಟ್ ಆಗಿರಲ್ಲ, ನಿಮಗೆ ಒಳಗಡೆಯಿಂದ ಬೇಯಬೇಕು. ನಿಮಗೆ ಮೇಲೆ ಏನಾದ್ರು ಎಣ್ಣೆ ಕಡಿಮೆ ಅನ್ಸಿದ್ರೆ ಬೇಯಲ ಮೇಲೆ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕೊಂಡು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಫುಲ್ ನೋಡಿ. ತುಂಬಾ ಚೆನ್ನಾಗಿದೆ. ಅನ್ನ ರಸಮ್ ಇರಬೇಕು, ಇಲ್ಲ ಅನ್ನ ದಾಲ್ ಇರಬೇಕು, ಇದಕ್ಕೆ ಸೈಡ್ಸ್ ತರ ತುಂಬಾ ಚೆನ್ನಾಗಿರುತ್ತೆ. ನಾವು ಅನ್ನ ರಸಮೇ ಮಾಡಿದ್ದೀವಿ. ಅನ್ನ ರಸಮ್ಗೆ ಫಿಶ್ ಫ್ರೈ, ಬಾಂಗ್ಡಾ ಫಿಶ್ ಫ್ರೈ ಸೈಡ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಏನಾದ್ರು ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸಿದ್ರೆ ಹೋಗಿ ಒಂದು ಅರ್ಧ ಮುಕ್ಕಾಲು kg ಇಲ್ಲ 1 kgನ ಫಿಶ್ ತನ್ನಿ, ಫಿಶ್ ಫ್ರೈ ಮಾಡ್ಕೊಂಡು ತಿನ್ನಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಿಶ್ಗೆ ಇನ್ನೂ ಫ್ಲೇವರ್ ನಿಮ್ಗೆ ಚೆನ್ನಾಗಿ ಬರಬೇಕು ಅಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಒಂದು ಕರ್ಬೇವ್ ಸೊಪ್ಪನ್ನ ಈ ಜೊತೆಗೆ ನೀವು ಇದನ್ನ ಫ್ರೈ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ನಿಮ್ಗೆ ಕರ್ಬೇವಿನ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ. 2 ಕಾಂಬಿನೇಷನ್ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರ ಕರ್ಬೇವಿನ ಸೊಪ್ಪನ್ನ ಜೊತೆಗೆ ಫ್ರೈ ಮಾಡ್ಕೊಂಡ್ರೆ ಆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ನು ಈ ಫಿಶ್ಗೆ ಇಟ್ಕೊಳ್ಳುತ್ತೆ. ಮತ್ತೆ ಅದಕ್ಕೆ ಫಿಶ್ ಇನ್ನೂ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಬೆಳ್ಳುಳ್ಳಿ ಜಜ್ಜಿ ಹಾಕೊಬಹುದು, ಅದು ಒಂಥರ ಚೆನ್ನಾಗೇ ಇರುತ್ತೆ.
ಒಂದು ಸೈಡು 2 ರಿಂದ 3 ನಿಮಿಷ ಬೇಯಿಸ್ಕೊಬೇಕು ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ. ಇದು ಆಲ್ಮೋಸ್ಟ್ ಒಂದು 80% ಬೆಂದಿದೆ. ಇದು ಪೂರ್ತಿಯಾಗಿ ಇವಾಗ ನೀಟಾಗಿ ಬೆಂದಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಒಳಗಡೆ 4 ಸೈಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು, ಸೈಡಲ್ಲೆಲ್ಲ ಬೇಯಲ್ಲದಿಲ್ಲ. ಸೊ ಇದನ್ನ ನಿಧಾನಕ್ಕೆ 4 ಸೈಡು ನಿಧಾನಕ್ಕೆ ಈ ತರ ಪ್ರೆಸ್ ಮಾಡ್ಕೊಂಡು ನಿಧಾನಕ್ಕೆ ಈ ತರ ಬೇಯಿಸ್ಬಿಡಿ. ನೋಡಿ ಇದು ಪೂರ್ತಿಯಾಗಿ ಇವಾಗ ಬಾಂಗ್ಡಾ ಫಿಶ್ ಫ್ರೈ ರೆಡಿ ಇದೆ. ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಫಿಶ್ ಈ ತರ ಇದೆ, ಅಂದ್ರೆ ಬಾಂಗ್ಡಾ ಫಿಶ್ ಫ್ರೈ ನೋಡೋದಕ್ಕೆ ತುಂಬಾ ಟೆಂಪ್ಟಿಂಗ್ ಆಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಈ ಜೊತೆಗೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ ತಿಂದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ, ಬಿ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.